ಸಂಸದರಾದಂಥ ಮಾನ್ಯ ಯಡಿಯೂರವರಿಗೆ ಅವ್ರಿಗಿಂತ ವಯಸ್ಸಿನಲ್ಲಿ ನಾನು ದೊಡ್ಡವನು. ಒಂದು ಸಲಹೆ ಕೊಡ್ತೀನಿ. ತಾವು ರಾಜಕಾರಣಕ್ಕೆ ಬಂದು 2 ವರ್ಷ ಆಗಿರ್ಬೋದು. ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಮ್ಮನ್ನ ಏಕಾಏಕಿ ಬಿಜೆಪಿ ಅಭ್ಯರ್ಥಿ ಮಾಡಿದ್ರು. ತಮ್ಮ ಹಿನ್ನೆಲೆ ಏನು, ತಮ್ಮ ರಾಜಕೀಯ ಹಿನ್ನೆಲೆ ಏನು, ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ಇಡೀ ದೇಶ, ಕರ್ನಾಟಕ ರಾಜ್ಯ, ಮೈಸೂರು ಪ್ರಾಂತ್ಯ ಮನೆತನದ ಬಗ್ಗೆ ಒಂದು ಗೌರವ ಇದೆ, ಒಂದು ವಿಶ್ವಾಸ ಇದೆ, ಒಂದು ಪ್ರೀತಿ ಇದೆ. ದಯಮಾಡಿ ಏನಾದ್ರು ಮಾತಾಡಬೇಕಾದ್ರೆ ಮಾಹಿತಿ ಇಲ್ಲದೆ ಮಾತನಾಡಕ್ಕೆ ಹೋಗಬೇಡಿ. ನಿಮಗೆ ಮಾಹಿತಿ ಕೊರತೆ ಇದೆ ಅಂತ ನನಗೆ ಅನ್ನಿಸ್ತಿದೆ. 2013ರಿಂದ 18 ತನಕ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದಾಗ ಮೈಸೂರು ನಗರಕ್ಕೆ 3850 ಕೋಟಿ ರೂಪಾಯಿಗಳನ್ನ ಮೈಸೂರು ನಗರಕ್ಕೆ ಕೊಟ್ಟರು. ಜಯಚಾಮರಾಜನವರ ಸ್ಟ್ಯಾಚ್ಯೂ ಯಾರು ಮಾಡಿಸ್ತವ್ರು? ರಾಜಮಾರ್ಗ ಮಾಡಿದವ್ರು ಯಾರು? ಆಸ್ಪತ್ರೆಗಳು ಕಟ್ತವ್ರು ಯಾರು? ಹಾಸ್ಟ್ಲು ಕಟ್ತವ್ರು ಯಾರು? ಸ್ಕೂಲ್ಗಳು ಕಟ್ತವ್ರು ಯಾರು? ರಸ್ತೆಗಳು ಮಾಡಿದವ್ರು ಯಾರು? ಬ್ರಿಡ್ಜ್ಗಳು ಮಾಡಿದವ್ರು ಯಾರು? ಇರ್ವಿನ್ ರಸ್ತೆ ಅಗಲೀಕರಣ, ನಮ್ಮ ಮನೆಯೊಳಗೆ ಕಾರ್ಪೊರೇಟರ್ ಆದಾಗ 47 ಕೋಟಿ ಅಗಲೀಕರಣ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ದಿವಂಗತ ಶ್ರೀನಿವಾಸ ಪ್ರಸಾದ್ ಅವರು, ಸನ್ಮಾನ್ಯ ಸಿ ಮಾದೇವಪ್ಪನವ್ರ ಸಹಕಾರದಿಂದ. ಇದು ಮೈಸೂರು ನಗರದ ಕೆಲಸ ಅಲ್ವೇ? ಈ ಸರ್ಕಾರ ಬಂದ ಮೇಲೆ ಸುಮಾರು ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ 2 ವರ್ಷಕ್ಕೇ 2-2.5 ಸಾವಿರ ಕೋಟಿ ಅನುದಾನ ವಿಶೇಷವಾದ ಕೊಟ್ಟು ಹಲವಾರು ಕಾರ್ಯಕ್ರಮಗಳು, ಸರ್ಕಾರಿ ಕಾರ್ಯಕ್ರಮಗಳು ಆಗಿಲ್ವೇ? ತಾವ್ಯಾಕೆ ಬರಲಿಲ್ಲ ಕಾರ್ಯಕ್ರಮಕ್ಕೆ?